Hello students, ಹೇಗಿದ್ದೀರಾ? Welcome back to my YouTube channel. This is your Suman Shah. In this video, we are going to learn the concept of nth term. So in the previous videos, we solved the exercise problems from the exercise 1.1. Right? This is from state syllabus and even NCERT CBSE syllabus, that is 5.1. ನಾವು ಸಾಲ್ವ್ ಮಾಡಿದ್ದೀವಿ. ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗ್ಬಿಟ್ಟು 1.2 ಎಕ್ಸರ್ಸೈಸ್ ಸಾಲ್ವ್ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಕಾನ್ಸೆಪ್ಟ್ ಕಲಿಯಬೇಕು, ಬಿಕಾಸ್ ವಿ ಬಿಲೀವ್ ಅಂಡ್ ಐ ಆಲ್ವೇಸ್ ಸೇ ಕಾನ್ಸೆಪ್ಟ್ ಇಸ್ ಪವರ್. ಸೊ ನೀವು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ನೀವು ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತಂದ್ರೆ ಕಾನ್ಸೆಪ್ಟ್ ನ ಕಲಿಬೇಕು. ಬರೀ ಬಯಾಟ್ ಹೊಡೆದ್ರೆ ಆಗುದಿಲ್ಲ. ಸೊ ಪ್ರಾಕ್ಟೀಸ್ ಮಾಡಬೇಕು, ಡೆಡಿಕೇಶನ್ ಇರಬೇಕು. ಯು ಶುಡ್ ಪ್ಲೇ ವಿತ್ ನಂಬರ್ಸ್ ಅಂಡ್ ಮ್ಯಾಥ್ಸ್. ಯು ಕ್ಯಾನ್ ಸ್ಕೋರ್ ಅ ಗುಡ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ರೆಡಿನಾ ಸ್ಟೂಡೆಂಟ್ಸ್? ಓಕೆ, ಇವತ್ತು ಈ ವಿಡಿಯೋದಲ್ಲಿ ನಾವು nth ಟರ್ಮ್ ಆಫ್ ಅನ್ AP ಕಲಿತೀವಿ. ಸೊ ವಿಲ್ ಅಂಡರ್ಸ್ಟ್ಯಾಂಡ್ ವಿತ್ ಅ ಕಾನ್ಸೆಪ್ಟ್. ಅಂದ್ರೆ ಕಾನ್ಸೆಪ್ಟ್ ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ಪ್ರಾಬ್ಲಮ್ಸ್ ಯಾವ ತರದನ್ನು ಕೊಟ್ಟರು ಸಹ ನೀವು ಸಾಲ್ವ್ ಮಾಡ್ಕೋಬಹುದು. ಓಕೆನಾ? ಸೊ ಆಕ್ಚುಲಿ ಇವಾಗ ನೆಕ್ಸ್ಟ್ 2 ಟಾಪಿಕ್ಸ್ ಏನ್ ನಾವು ಕವರ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಒಂದು nth ಟರ್ಮ್ ಆಫ್ ಅನ್ AP ಅಂಡ್ ದ ಸಮ್ ಆಫ್ ದ ಫಸ್ಟ್ ಟರ್ಮ್ಸ್ ಅಂತ ನಾವು ಅದನ್ನ ಫೈಂಡ್ ಔಟ್ ಮಾಡ್ತೇವೆ. ಓಕೆ, ಸೊ ಇನ್ ದಿಸ್ nth ಟರ್ಮ್ ಆಫ್ ಅನ್ AP, ಫಸ್ಟ್ ಲೆಟ್ ಅಸ್ ಫೈಂಡ್ ಔಟ್, ದೆನ್ ಎಲ್ಲ ಕಾನ್ಸೆಪ್ಟ್ ನಾವು ಕಲಿತೀವಿ. ಅದಾದ ನಂತರ ನಾವು ಸಮ್ ಆಫ್ ದ ಫಸ್ಟ್ n ಟರ್ಮ್ಸ್ ನೆಕ್ಸ್ಟ್ ನಾವು ಮಾಡ್ತೇವೆ. ಸೊ nth ಟರ್ಮ್ ಆಫ್ ಅನ್ AP ನಾವು ಮಾಡ್ಬೇಕು ಅಂತಂದ್ರೆ ಈ ಫಾರ್ಮುಲಾ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಈ ಫಾರ್ಮುಲಾ ನಾವು ಕಲಿಬೇಕು, ಆದ್ರೆ ನೀವು ಇದನ್ನ ಜ್ಞಾಪ ಇಟ್ಕೋಬೇಕು. ಓಕೆನಾ? ಸೊ ವಾಟ್ ಇಸ್ ದಿಸ್ nth ಟರ್ಮ್? an. n ಅಂದ್ರೆ nth ಟರ್ಮ್ is equal to a plus n minus 1 into d. Now I'm going to explain you that formula by writing the formula and the concept behind this formula, so that you can utilize this formula for solving any kind of problems. ಓಕೆನಾ? ಸೊ ಇವಾಗ ನಾನು nth ಟರ್ಮ್ ನ ಅರ್ಥ ಮಾಡಿಸ್ಬಿಟ್ಟು ಅದರಲ್ಲಿ ಇರುವಂತ ಒಂದು ಕಾನ್ಸೆಪ್ಟ್ ನ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಫಾರ್ಮುಲಾ ಬರೀತಾ ಇದ್ದೀನಿ. an ಅಂದ್ರೆ nth ಟರ್ಮ್ is equal to a plus n minus 1 into d. ಇದರಲ್ಲಿ a ಅಂತಂದ್ರೆ ಫಸ್ಟ್ ಟರ್ಮ್, d ಅಂತಂದ್ರೆ ಕಾಮನ್ ಡಿಫರೆನ್ಸ್. a ಅಂದ್ರೆ ಏನ್ರಿ? ಫಸ್ಟ್ ಟರ್ಮ್. ಓಕೆ, ಡಿ ಅಂತಂದ್ರೆ ಕಾಮನ್ ಡಿಫರೆನ್ಸ್, ಎನ್ ಅಂತಂದ್ರೆ ನಂಬರ್ ಆಫ್ ದಟ್ ಟರ್ಮ್, ಅಂದ್ರೆ ಎಷ್ಟು ಟರ್ಮ್ ನಾವು ಫೈಂಡ್ ಔಟ್ ಮಾಡಬೇಕು ಅನ್ನೋದು. ಓಕೆನಾ? ವಿತ್ ಒನ್ ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿಸ್ ಎಂಟೈರ್ ಫಾರ್ಮುಲಾ. ಇವಾಗ ನಾನು ಬರೀತಾ ಇರೋದು 1, 3, 5, 7. ಇಲ್ಲಿ 4ನೇ ಟರ್ಮ್ ಇದಾವೆ, 4 ಟರ್ಮ್ ಇದಾವೆ ಅಂಡ್ ಸೋ ಆನ್ ಅಂತ ಕರೀತಿದ್ದೀನಿ. ಓಕೆನಾ? ಸೊ ನಾವ್ ದ ಕ್ವಶನ್ ಇಸ್ how to find out the next term. ನಮಗೆ ಗೊತ್ತು, ಅಲ್ಲೇ ಪ್ರೀವಿಯಸ್ ಪ್ರಾಬ್ಲಮ್ಸ್ ನಾವು ಮಾಡಿದೀವಿ. ಜಸ್ಟ್ ಡಿ ನ ಆಡ್ ಮಾಡ್ಬಿಟ್ರೆ ಆಯ್ತು. ಇದರಲ್ಲಿ ಡಿ ಅಂತಂದ್ರೆ ಏನೋ 2, ಕರೆಕ್ಟಾ? 3 minus 1 2, 5 minus 3 2, ಕರೆಕ್ಟ್? ಸೊ ನೆಕ್ಸ್ಟ್ ಟರ್ಮ್ ಬೇಕು ಅಂತಂದ್ರೆ ಪ್ಲಸ್ 2 ಮಾಡ್ಬಿಟ್ರೆ 9th ಟರ್ಮ್ ಬಂದ್ಬಿಡ್ತದೆ. ಆಯ್ತಾ? ಸೊ ಬಟ್ ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ಫಾರ್ಮುಲಾ ಅಂಡ್ ಫೈಂಡ್ ಔಟ್ ದ 5th ಟರ್ಮ್. ಸೊ ನಮಗೆ ಗೊತ್ತು ನೆಕ್ಸ್ಟ್ ಟರ್ಮ್ ಇರೋದು 9 ಅಂತ. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು 5ನೇ ಟರ್ಮ್ ನಾನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಅದಕ್ಕೆ A5 ಅಂತ ಕರೀತಾ ಇದ್ದೀನಿ ಇಲ್ಲಿ. A5 ಬಿಕಾಸ್ 5th ಟರ್ಮ್ ನಾನು ಫೈಂಡ್ ಔಟ್ ಮಾಡಬೇಕು. A ಅಂತಂದ್ರೆ 1 ಇಲ್ಲಿ, ಪ್ಲಸ್ n ಅಂತಂದ್ರೆ 5 minus 1, ಓಕೆ, ಇಂಟು ಡಿ ಅಂತಂದ್ರೆ ಏನು 2. ಸೊ A5 is equal to 1 plus ಏನಾಗತ್ರಿ? 5 minus 1 4 ಆಗ್ತದ್ರಿ. 4 into 2, ಕರೆಕ್ಟಾ? ಸೊ A5 is equal to 1 plus 8, 4 2 is 8, correct? 8 plus 1 9. So 5th term is 9, correct? So plus 2 ಮಾಡಿದ್ರೆ ನಮಗೆ ಏನ್ ಬರ್ತದೆ? 9 ಬರ್ತದ. ಸೊ ದಿಸ್ ಇಸ್ ಬೈ ಯೂಸಿಂಗ್ ಫಾರ್ಮುಲಾ. ಸಿ ಬಟ್ ಆಕ್ಚುಲಿ ನಾವು ಈ ತರ ಇಂಡಿವಿಜುವಲ್ ಮಾಡ್ತಾ ಹೋದ್ರೆ ಟೈಮ್ ಹಿಡಿತದೆ. ಇವಾಗ ನಾನು 5th ಟರ್ಮ್ ಫೈಂಡ್ ಔಟ್ ಮಾಡಿದ್ದೀನಿ. ಹಾಗೆ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ 25th term. What will be the 25th term? 25 ಬರೋ ತನಕ ಮಾಡ್ತಾ ಹೋದ್ರೆ ಟೈಮ್ ಹಿಡಿತದೆ. ಹಾಗಾಗಿ ಈ ಫಾರ್ಮುಲಾ ನಾವು ಯೂಸ್ ಮಾಡ್ಕೋಬಹುದು. 25th ಟರ್ಮ್ ನ ನಾವು ಫೈಂಡ್ ಔಟ್ ಮಾಡ್ಕೋಬಹುದು. ಹೇಗೆ? ಎ ಅಂತಂದ್ರೆ ಏನ್ರಿ? 1 plus
25 minus 1 formula I am using. D andre very simple. A25 is equal to 1 plus 24 into 2 ಅಂತಂದ್ರೆ A25 is equal to 1 plus 48. 48 plus 1 ಏನಾಗ್ತದ್ರಿ 49 ಆಗ್ತದೆ. So 25th term is 49. Like this we can find out any number, okay, any nth term. So ನಾವು 100 term find out ಮಾಡಬಹುದು, 150 term find out ಮಾಡ್ಕೋಬಹುದು. So this is a formula will be used for to find out the nth term. ಇದು 4ನೇ ಟರ್ಮ್ 7, 5ನೇ ಟರ್ಮ್ 9 ನಮಗೆ ಗೊತ್ತಾಯ್ತು. ಇದನ್ನ ಯೂಸ್ ಮಾಡಿಬಿಟ್ಟು ನಾವು ಅದನ್ನು ಫೈಂಡ್ ಔಟ್ ಮಾಡಿದ್ವಿ. ಹಾಗೆ 25th ಟರ್ಮ್ ಸಹ ನಾವು ಫೈಂಡ್ ಔಟ್ ಮಾಡಿದ್ದೀವಿ. This is how this is, the formula works. Okay, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಬಿಕಾಸ್ ಕಾನ್ಸೆಪ್ಟ್ ಈಸ್ ಪವರ್. ಓಕೆ, ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡ್ರೆ ನೀವು ಯಾವ್ದೋ ರೀತಿ ಇರುವಂತ ಪ್ರಾಬ್ಲಮ್ ನ ನೀವು ಸಾಲ್ವ್ ಮಾಡ್ಕೋಬಹುದು. ರೈಟ್, ಸೊ ನೆಕ್ಸ್ಟ್ ಸಾಲ್ವ್ ಮಾಡೋಣ. ಸೊ ಎಕ್ಸಸೈಸ್ 1.2 ಫ್ರಮ್ ಸ್ಟೇಟ್ ಸಿಲೆಬಸ್, ಹಾಗೆ ಎಕ್ಸಸೈಸ್ 5.2 CBSE ಸಿಲೆಬಸ್. ಅದರಲ್ಲಿ ಒಂದನೇ ಕ್ವಶನ್ ಈ ತರ ಫಿಲಿಂಗ್ ದ ಬ್ಲಾಂಕ್ಸ್ ಇದೆ. ಸೊ ಅದರಲ್ಲಿ 5 ಕ್ವಶನ್ಸ್ ಇದ್ದಾವೆ. ವೆರಿ ವೆರಿ ಸಿಂಪಲ್. ಇಲ್ಲಿ 4 ವೇರಿಯೇಬಲ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಮಿಸ್ಸಿಂಗ್ ಇರ್ತದೆ, ನಾವು ಅದನ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಎ ಕೊಟ್ಟಿದ್ದಾರೆ, ಇಲ್ಲಿ ಒಂದನೇ ಕ್ವಶನ್ ನಲ್ಲಿ ಎ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ, ಎನ್ ಕೊಟ್ಟಿದ್ದಾರೆ, ಮತ್ತೆ ಎ ಎನ್ ನಾವು ಫೈಂಡ್ ಔಟ್ ಮಾಡಬೇಕು. ಇದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ಟು ಸಾಲ್ವ್ ದ ಫಸ್ಟ್ ಪ್ರಾಬ್ಲಮ್ ಆಫ್ ಎಕ್ಸಸೈಸ್ 1.2 ಆರ್ ಎಕ್ಸಸೈಸ್ 5.2 ಆಫ್ ಫಸ್ಟ್ ಒನ್, ಓಕೆ, ಇಲ್ಲಿ ನಾನು ಬರಿತಾ ಇದ್ದೀನಿ. ದ ಫಸ್ಟ್ ಪ್ರಾಬ್ಲಮ್, a is equal to 7, d is equal to 3, okay na, n is equal to 8, a n find out ಮಾಡಬೇಕು. ಸೊ ಫಾರ್ಮುಲಾ ಯೂಸ್ ಮಾಡೋಣ. a n is equal to a plus n minus 1 into d. a n is equal to, okay, ಸೊ a n find out ಮಾಡಬೇಕು. a ಅಂತಂದ್ರೆ ಏನು 7, ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. n ಅಂತಂದ್ರೆ ಏನು 8, 8 minus 1, d ಅಂತಂದ್ರೆ ಏನು 3. Okay, an is equal to 7 plus 7 into 3. Okay, an is equal to 7 plus 21. Andre an is equal to 28. Very simple. So illi ನಾವು fill in the blanks ಏನು ಬರಿತೀವಿ 28 ಬರಿತೀವಿ. ಹಾಗೆ ಎರಡನೇ ಪ್ರಾಬ್ಲಮ್ ಮಾಡೋಣ. So in this second problem I am writing here second problem. Okay, a is equal to minus 18. Right, d is equal to question mark, right, n is equal to 10, a n is equal to 0. Fine, our job is to find out in this case d. So write down the formula first. Right, so a n, it is given, a n is given 0, a is minus 18, bracket ಅಲ್ಲಿ ಬರೀರಿ minus ಕೊಟ್ಟಿದಾಗ, n 10 ಕೊಟ್ಟಿದ್ದಾರೆ, ಡಿ ಫೈಂಡ್ ಔಟ್ ನಾವು ಮಾಡಬೇಕು. ಸೊ 0 is equal to minus 18, ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗೋಣ. ಏನಾಗುತ್ತೆ 9d ಆಗ್ತದೆ, 10 minus 1, ರೈಟ್. ಸೊ minus 18 ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ತರ್ತಾ ಇದ್ದೀನಿ, minus 18 ಇರೋದು ಏನಾಗುತ್ತೆ 18 ಆಗ್ತದೆ, ಪ್ಲಸ್ 18 ಆಗುತ್ತೆ, ಇದು 9d. therefore d is equal to 18 by 9, which is equal to 2. So in this case d is equal to 2. I hope you're understanding this. Like this you can use the formula and find out that. Now let us solve the third problem. So third problem in this, okay, a is question mark, we have to find out a. Okay, so d ಕೊಟ್ಟಿದ್ದಾರೆ minus 3, n ಕೊಟ್ಟಿದ್ದಾರೆ 18, and a n is also given, that is minus 5. Okay na, formula use ಮಾಡಬೇಕು. a n is equal to a plus n minus 1 into d. a n ಕೊಟ್ಟಿದ್ದಾರೆ minus 5, ಬ್ರಾಕೆಟ್ ಅಲ್ಲಿ ಬರಿತಾ ಇದ್ದೀನಿ, ಮೈನಸ್ ಕೊಟ್ಟಿದ್ದಾರೆ ಬ್ರಾಕೆಟ್ ಅಲ್ಲಿ ಬರೆದ್ರೆ ಅನುಕೂಲ. ಓಕೆ, a ಫೈಂಡ್ ಔಟ್ ಮಾಡ್ಬೇಕು ನಾವು. n 18 ಅಂತ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೀನಿ ನಾನು, ಜಸ್ಟ್ d ಅಂತಂದ್ರೆ minus 3. ಓಕೆ, ಮೈನಸ್ ಅಲ್ಲಿ ಕೊಟ್ಟಿದ್ರೆ ಬ್ರಾಕೆಟ್ ಅಲ್ಲಿ ಬರೀಬೇಕು, ನಮಗೆ ಅನುಕೂಲ ಆಗ್ತದೆ, ಅದ್ರ ಸಂಬಂಧ. ಓಕೆ, ನೆಕ್ಸ್ಟ್ 18 minus 1 ಏನಾಗ್ತದೆ ರೀ 17 minus 3. ಓಕೆ,
minus 5, A as it is, 17 3s are 51, minus 0 ಕಾರಣದಿಂದ ಬ್ರಾಕೆಟ್ ಬರಿತಾ ಇದ್ದೀನಿ. 51 ಈ ಸೈಡ್ ಕಳಿಸೋಣ. ಓಕೆ, 51 ನ ಈ ಸೈಡ್ ಕಳಿಸಿದ್ರೆ ಏನಾಗುತ್ತೆ, ಪ್ಲಸ್ ಆಗ್ತದೆ. ಹೇಗೆ ಏನು ಇಲ್ಲಿ ಬರಿತಾ ಇದ್ದೀನಿ, 51 minus 5 as it is, minus 51 ಇದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ ಪ್ಲಸ್ ಆಗುತ್ತೆ, ಅದಕ್ಕೆ ಪ್ಲಸ್ 51 ಬರ್ತಿದ್ದೀನಿ. minus 5 is equal to A ಅಂತಂದ್ರೆ ಇಲ್ಲಿ, ಸೊ A is equal to 46 ಅಂದ್ರೆ A is equal to 46. I hope you are understanding, my dear students. So step by step ನೀವು ಪ್ರಾಕ್ಟೀಸ್ ಮಾಡ್ಕೋತಾ ಆಯ್ತಾ, ಇದನ್ನ ಸ್ಟೆಪ್ಸ್ ನ ಕಮ್ಮಿ ಮಾಡ್ತಾ ಹೋಗ್ಬೇಕು. ಸೊ ಬೋರ್ಡ್ ಎಕ್ಸಾಮ್ ಅಲ್ಲಿ ಸ್ಟೆಪ್ಸ್ ಮಾರ್ಕ್ಸ್ ಇರ್ತದೆ, ಆದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಆನ್ಸರ್ ನ ಸ್ಪೀಡ್ ಆಗಿ ನಾವು ಫೈಂಡ್ ಔಟ್ ಮಾಡ್ಕೋಬೇಕಾಗಿರ್ತದೆ. ನಿಮಗೆ ಗೊತ್ತು ಆಗ್ಲೇ, ಪ್ರಾಕ್ಟೀಸ್ ಮೇಕ್ಸ್ ಯು ಪರ್ಫೆಕ್ಟ್. ಓಕೆನಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್, ಟು ಸಾಲ್ವ್ ದ ಫೋರ್ತ್ ಒನ್. Here in this, A is minus 18.9, D is 2.5, N is question mark, then AN they given 3.6. Our job in this problem to find out N. Okay, so as usual we need to follow the formula. Right? Then substitution. An is given, that is 3.6, right? And A is minus 18.9. Please do remember, whenever you are writing in, whenever ನಿಮಗೆ ಯಾವಾಗ ಮೈನಸ್ ಇರ್ತದೋ ಅದು ಬ್ರಾಕೆಟ್ ಅಲ್ಲಿ ಬರೆದ್ರೆ ಬಹಳ ಅನುಕೂಲ. N we need to find out. So as it is, D they given, that is 2.5. Okay, next. What next? So minus 18.6 will come on the left hand side. So this becomes 3.6 plus 18.9, okay, is equal to N minus 1 into 2.5. 3.6 plus 18.9 gives you 22.5 is equal to N minus 1 into 2.5. Next, to continue, 2.5 comes on the left hand side. As there is a multiplication, here it comes division. So 22.5 divided by 2.5 is equal to N minus 1. 2.5 ones are 2.5 nines are, okay, will get. See, very simple. Decimal point get cancelled. 225 divided by 25. 25 nines are. Okay. We know that 25 tens are is 250. Right. 25 nines are 225. Simple. So this becomes 9 is equal to N minus 1. Therefore, minus 1 on the left hand side. So this becomes 9 plus 1 is equal to N. Obviously, N is equal to 10. Okay, N is equal to 10. For this problem, this N is equal to 10. Okay, next, the last, that is fifth problem. In this, A is equal to 3.5, D is equal to 0, N is equal to 105, and AN is equal to what? Okay, now this is the question. See, actually for this problem, my dear students, there is no need to substitute the formula or anything. There is no need to do, because whenever D is 0, that means A repeats. Second term will be also 3.5. Third term will be also 3.5. And obviously, 105th term will be 3.5. So whenever you come across this kind of question in the competitive exam also, there is no need to write down the formula, substitute, calculate. Directly you can go for the option, right, whose A will be same as A, that is 3.5. Okay, so let us check it out once by using the formula.
ಯಾಕಂದ್ರೆ ನಾವು ನಮ್ಮ ಎಕ್ಸಾಮ್ ಅಲ್ಲಿ ನಾವು ಸ್ಟೆಪ್ಸ್ ತೋರಿಸಲೇಬೇಕು, ಆನ್ಸರ್ ನ ಫೈಂಡ್ ಔಟ್ ಮಾಡಲೇಬೇಕು. ಬಟ್ ವೆನ್ ಯು ಆರ್ ಫೇಸಿಂಗ್ ಅ ಸೇಮ್ ಕ್ವಶನ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್, ಅಂದ್ರೆ ಈ ಕ್ವಶನ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನೀವು ಫೇಸ್ ಮಾಡಿದ್ರೆ ದೇರ್ ಈಸ್ ನೋ ನೀಡ್ ಟು ಯೂಸ್ ದ ಫಾರ್ಮುಲಾ ಆಸ್ ಡಿ ಇಸ್ ಈಕ್ವಲ್ ಟು 0. ಸೊ ಆಬ್ವಿಯಸ್ಲಿ ಎನಿ ಟರ್ಮ್ ಅಂದ್ರೆ 3.5 ರಿಪೀಟ್ ಆಗುತ್ತೆ ಅಂತ ಅರ್ಥ. ಅಂದ್ರೆ 105th ಟರ್ಮ್ ವಿಲ್ ಬಿ ಆಲ್ಸೋ 3.5. ದೇರ್ ಇಸ್ ನೋ change. There is no doubt in this. Okay, let us test by using the formula. AN, I'm writing the formula. Okay, ನಂತರ AN ಅಂದ್ರೆ ನಾವು ಫೈಂಡ್ ಔಟ್ ಮಾಡಬೇಕು. A ಅಂತಂದ್ರೆ 3.5 ಪ್ಲಸ್ N ಅಂತಂದ್ರೆ ಏನು 105 ಬ್ರಾಕೆಟ್ ಅಲ್ಲಿ 105 ಮೈನಸ್ 1, D ಅಂತಂದ್ರೆ 0. ಎನಿಥಿಂಗ್ ಮಲ್ಟಿಪ್ಲೈ ವಿತ್ 0 ಏನಾಗತ್ರಿ? 0ನೇ ಆಗತ್ತೆ. So obviously 3.5 plus 0, AN will be 3.5. ಅಂದ್ರೆ 105th, ಇಲ್ಲಿ n ಅಂದ್ರೆ ಏನು? 105, 105 fifth. The term is also 3.5. Very, very simple, my dear students. I hope you understood. See, whenever D is 0, any given n, that will be same as A, the first term. Simple. Okay. So I emphasize on the concept. Please do learn the concept. Don't buy at it. I hope you're understanding, my dear students. Fine. So let us meet again with another video, another exercise problem also. Right. All the very best.